ಹೆಲೋ ಸಿಟಿಸನ್ಸ್, ಇಮ್ಯಾಜಿನ್ ದಿಸ್. ನಿಮ್ಮ ಮೇಲೆ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ ಇದೆ. ತೀರ್ಪು ಬರುವ ಮುನ್ನ ನೀವು ಸಾಯ್ತೀರಾ. ಕೇಸ್ ಕ್ಲೋಸ್ ಅಂತ ನೀವು ನೆಮ್ಮದಿಯಾಗಿ ಕಣ್ಮುಚ್ಚಿಡ್ರೆ? ಅದು ನಿಮ್ಮ ಭ್ರಮೆ. ಸುಪ್ರೀಂ ಕೋರ್ಟ್ ಪ್ರಕಾರ ಆ ಡಾಕ್ಟರ್ನ ಲೀಗಲ್ ಹೇರ್ಸಿಗ ಕೋರ್ಟಿಗೆ ಅಲೇಬೇಕು. ವೇಟ್, ಅಂದ್ರೆ ಆಸ್ತಿನ ಇನ್ಹೆರಿಟ್ ಮಾಡ್ಕೊಂಡ್ರೆ ಅವರ ಪೆಂಡಿಂಗ್ ಲಾಸೂಟ್ಸ್ ಕೂಡ ನಮಗೆ ಬರುತ್ತಾ? ಖಂಡಿತ. ಕುಮುದ್ಲಾಲ್ ವಿ ಸುರೇಶ್ ಚಂದ್ರ ರಾಯ್ ಕೇಸಲ್ಲಿ ಆಗಿದ್ದೇ ಇದು. ಹೆಂಡತಿಯ ಕಣ್ಣು ಹೋದದ್ದಕ್ಕೆ ಸುರೇಶ್ ಡಾಕ್ಟರ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಆದ್ರೆ ಅಪೀಲ್ ನಡೆಯುವಾಗ ಆ ಡಾಕ್ಟರ್ ತೀರ್ಕೊಡ್ತಾರೆ. ಪಾಪ, ಒಬ್ರಿಗೆ ಕಣ್ಣು ಹೋಯ್ತು, ಇನ್ನೊಬ್ರು ತೀರ್ಕೊಂಡ್ರು. ಆಮೇಲೆ ಏನಾಯ್ತು? ಗಂಡ ಆ ಡಾಕ್ಟರ್ನ ಹೆಂಡತಿ ಮತ್ತು ಮಗನನ್ನು ಕೇಸ್ಗೆ ಸೇರಿಸ್ತಾನೆ. ಕೊನೆಗೆ ಈ ಫೈಟ್ ಸುಪ್ರೀಂ ಕೋರ್ಟ್ ಮೆಟ್ಟಲೇರುತ್ತೆ. ನಿಮಿಷ, ಆಕ್ಟಿಯೋ ಪರ್ಸೊನಾಲಿಸ್ ಮೋರಿಟರ್ ಕಂ ಪರ್ಸೋನಾ ಅಂದ್ರೆ ತಪ್ಪು ಮಾಡಿದವನು ಸತ್ರೆ ಕೇಸ್ ಕೂಡ ಸಾಯತ್ತೆ ಅಲ್ವಾ? ಹೌದು. ಸೆಕ್ಷನ್ 306 ಆಫ್ ದಿ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅದೇ ಹೇಳುತ್ತೆ. ಆದ್ರೆ ಆ ಕಾನೂನಿನ ಒಂದು ಸಣ್ಣ ಎಕ್ಸೆಪ್ಷನ್ ಇಡೀ ಆಟವನ್ನೇ ಬದಲಾಯಿಸುತ್ತೆ. ಅದೇ ಲಾಸ್ ಟು ಎಸ್ಟೇಟ್. ಸೊ ವಾಟ್ ಡಸ್ ದಟ್ ಆಕ್ಚುಲಿ ಮೀನ್ ಇನ್ ಪ್ರಾಕ್ಟಿಸ್? ಮೆಂಟಲ್ ಅಗೋನಿಯನ್ನು ಪ್ಯೂರ್ಲಿ ಪರ್ಸನಲ್ ಕ್ಲೇಮ್ಸ್ ಡಾಕ್ಟರ್ ಜೊತೆಗೆ ಸಾಯತ್ತೆ. ಆದ್ರೆ ಟ್ರೀಟ್ಮೆಂಟ್ಗೆ ಖರ್ಚಾದ ಹಾಸ್ಪಿಟಲ್ ಬಿಲ್ಸ್, ಟ್ರಾವೆಲ್ ಕಾಸ್ಟ್ಸ್ ಇದೆಯಲ್ಲ, ಅವು ಪ್ರೊಪ್ರೈಟರಿ ಕ್ಲೇಮ್ಸ್, ಅವು ಸಾಯಲ್ಲ. ಹೋಲ್ಡ್ ಆನ್, ಅಂದ್ರೆ ತಂದೆ ಮಾಡಿದ ಆರ್ಥಿಕ ನಷ್ಟಕ್ಕೆ ಮಗ ಪರಿಹಾರ ಕೊಡ್ಬೇಕಾ? ಎಕ್ಸಾಕ್ಟ್ಲಿ. ಸುಪ್ರೀಂ ಕೋರ್ಟ್ ಆರ್ಡರ್ 22 ಆಫ್ ದ ಸಿಪಿಸಿ ಬಳಸಿ ಆ ಲೀಗಲ್ ಹೇರ್ಸ್ ಪರಿಹಾರ ಕೊಡಬೇಕು ಅಂತ ಹೇಳಿತು. ಆದ್ರೆ ಅವರು ಇನ್ಹೆರಿಟ್ ಮಾಡಿದ ಆಸ್ತಿಯ ಮೌಲ್ಯದವರೆಗೆ ಮಾತ್ರ. ಸೊ ಬೇಸಿಕ್ಲಿ ಇನ್ಹೆರಿಟೆನ್ಸ್ ಈಕ್ವಲ್ಸ್ ಲಯಬಿಲಿಟಿ. ಅಂದ್ರೆ ನಾವು ಆಸ್ಪತ್ರೆ ಬಿಲ್ಸ್, ಟ್ರಾವೆಲ್ ರಿಸೀಟ್ಸ್ ಎಲ್ಲವನ್ನೂ ಜೋಪಾನವಾಗಿ ಇಡಬೇಕು, ಜಸ್ಟ್ ಇನ್ ಕೇಸ್. ಆ್ಯಂಡ್ ಲೀಗಲ್ ಪ್ರೊಫೆಷನಲ್ಸ್, ನಿಮ್ಮ ಪ್ಲೀಡಿಂಗ್ಸ್ ಅಲ್ಲಿ ಲಾಸ್ ಟು ಎಸ್ಟೇಟ್ ಅಂತ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಬೇಕು. ನೆನ್ಪಿರ್ಲಿ, ಮನುಷ್ಯ ಸಾಯ್ಬೋದು, ಆದ್ರೆ ಅವನ ಲಯಬಿಲಿಟೀಸ್ ಸಾಯಲ್ಲ.